ಎಲ್ಲರಿಗೂ ನಮಸ್ಕಾರ. ಇದನ್ನು ಸಮೃದ್ಧ ಬೆಂಗಳೂರು ಮಾಡಬೇಕು ಅನ್ನುವಂಥ ಕಲ್ಪನೆಯಲ್ಲಿ ಒಂದಷ್ಟು ಸೇವಾ ಚಟುವಟಿಕೆ, ಸರ್ವಿಸ್ ಆ್ಯಕ್ಟಿವಿಟಿ ಅಂತ ಹೇಳ್ಬೋದು, ಬೇರೆ ಬೇರೆ ದಾನಿಗಳಿಂದ, ಕಂಪನಿಗಳ CSR ಫಂಡ್ನಿಂದ ಎಲ್ಲ ಮಾಡ್ತಾ ಇದ್ದೇವೆ. ಸೊ ಇವತ್ತು ಸಹಿತ ಅದೇ ಕಾರ್ಯಕ್ರಮದ ನಿಮಿತ್ತವೇ ತುರ್ತು ನಿಮ್ಮನ್ನೆಲ್ಲ ಒಂದು ಸರ್ತಿ ಬರಬೇಕಂತ ಹೇಳಿದ್ದು. ಕೊಲ್ಲೂರು ಜಾತ್ರೆ ಇತ್ತು, ಸೆಷನ್ನಿನ ಮಧ್ಯೆ ಬಂದಾಗಲೂ ಇದೊಂದು ಹೇಳಲಿಕ್ಕೆ ಒಂದು ಅವಕಾಶ ಇದೆ ಅಂತ ಸ್ವಲ್ಪ ನಿಮಗೆ ಗಡಿಬಿಡಿಯಲ್ಲಿ ಕರೆದಾಗಿರ್ಬೋದು. ನಾಡ್ದು 14ನೇ ತಾರೀಕು ಅಸಿಸ್ಟ್ ಟೆಕ್ ಅನ್ನುವಂಥ ಒಂದು ಸಂಸ್ಥೆ, ಅವರ ಕಡೆಯಿಂದ ನಾವೀಗ ಒಬ್ಬೊಬ್ಬರು ದಾನಿಗಳು ಒಂದೊಂದು ಸಂಸ್ಥೆಗಳು ಸಿಕ್ಕಾಗ ಅವ್ರು ಏನು ಕೊಡ್ತಾರೆ ಅದನ್ನು ನನ್ನ ಊರಿಗೆ ಸೆಟ್ ಮಾಡೋದು, ಇದು ನನ್ನ ಕೆಲಸ ಅಂತೇಳಿ ಅಂದ್ಕೊಂಡು ಮಾಡ್ತಾ ಇರುವಂಥದ್ದು. ಅಸಿಸ್ಟ್ ಟೆಕ್ ಅನ್ನುವಂಥ ಸಂಸ್ಥೆ ದಿವ್ಯಾಂಗರಿಗೋಸ್ಕರ, ವಿಕಲಚೇತನರು, ಹ್ಯಾಂಡಿಕ್ಯಾಪ್, ನಾವೇನೇನು ಹೇಳ್ತೇವೆ ಅಂಗವಿಕಲರು ಅಂತೇಳಿ ಹೇಳಿ ಅವರಿಗೋಸ್ಕರ ಕೆಲಸ ಮಾಡ್ತಾ ಇರುವಂಥ ಸಂಸ್ಥೆ. ಆ ಸಂಸ್ಥೆಯವರು ಅವರ ಜೊತೆಗೆ ಇನ್ನೊಂದಷ್ಟು ಸಂಸ್ಥೆಗಳು, ಸ್ಟಾರ್ಟಪ್ಗಳು, ಒಂದು 500 ಬೇರೆ ಬೇರೆ ಸಂಸ್ಥೆಗಳ ಟೀಮ್ ಅವರ ಚಟುವಟಿಕೆಯನ್ನು ನನ್ನ ಕ್ಷೇತ್ರದಲ್ಲಿರುವ ದಿವ್ಯಾಂಗರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಕೇಳ್ಕೊಂಡಿದ್ದೆ. ಅದರಲ್ಲಿ ಮುಖ್ಯವಾಗಿ ರೋಬೋಟಿಕ್ ಹ್ಯಾಂಡ್ ಅಂತೇಳಿ ಹೇಳಿ, AI ಹ್ಯಾಂಡ್, ನಮಗೆ ಮೊಣಕೈಯವರಿಗೆ ಕಟ್ಟಾದವರು, ಒಂದು ಕೈ ಇರುವವರು ತುಂಬ ಜನರನ್ನು ನೋಡಿರ್ತೇವೆ. ಕೆಲವೊಮ್ಮೆ ಅವ್ರು ಬೇರೆ ಬೇರೆ ಕಬ್ಬಿಣದ್ದು, ಪ್ಲಾಸ್ಟಿಕ್ಕಿದು, ಬೇರೆ ಬೇರೆ ಐಟಮ್ಸನ್ನು ಕೆಲವೊಮ್ಮೆ ಹಾಕ್ಕೊಂಡದ್ದು ನೋಡ್ತೇವೆ. ಇದು ರೋಬೋಟಿಕ್ ಹ್ಯಾಂಡ್. ಅವರು ಆ ದಿವಸ ಮೆಜರ್ಮೆಂಟ್ ತೊಗೊಂಡು ಹೋಗ್ತಾರೆ. ಒಂದು ಕೈಗೆ 1.5 ಲಕ್ಷದಷ್ಟು ಮೊತ್ತ ಇರ್ತದೆ, ಅದೆಲ್ಲವನ್ನು ಅವರು ಉಚಿತವಾಗಿ ಕೊಡ್ತಾರೆ. ಆ ದಿವಸ ಅವ್ರು ಬಂದು ಆ ಮೆಜರ್ಮೆಂಟ್ ತಗೊಂಡು ಅದರ ಕೆಪಾಸಿಟಿ ಏನು ಮಾಡ್ಬೋದು ಅನ್ನೋದು ನೋಡ್ಕೊಂಡು ಹೋಗ್ತಾರೆ. ಈ ರೋಬೋಟಿಕ್ ಹ್ಯಾಂಡಲ್ಲಿ ಬೆರಳುಗಳ ಚಲನೆಗೆ ಅವಕಾಶ ಇರ್ತದೆ. ಅವ್ರು ಥಿಂಕ್ ಮಾಡಿದಾಗೆ ಅದು ಬೆರಳುಗಳ ಚಲನೆ ಆಗ್ತದೆ. ಟೀ ಕಪ್ ಕುಡಿಬೋದು ಅಥವಾ ಸ್ಕೂಟರ್ ಡ್ರೈವ್ ಮಾಡ್ಬೋದು, ಇಂಥದ್ದೆಲ್ಲ. ಸೊ ಈ ಸಂಸ್ಥೆಯ ಕಾರ್ಯಕ್ರಮವನ್ನು ನಮ್ಮ ಊರಿನಲ್ಲಿ ಇಟ್ಟುಕೊಂಡು ಬೆಂಗಳೂರಿನಲ್ಲಿ ಒಂದು ಸರ್ತಿ ಮಾಡಿದ್ರು ಅವರೊಂದು ಆದಿದ್ವಾರ್ ಆ್ಯಪ್ ಜಾಬ್ ಆ್ಯಪ್ ಅಂತೇಳಿ ಒಂದಿದೆ. ಅದರಲ್ಲಿ ಅವರು ಹೇಳುವಂಥದ್ದು ಏನು ಕೇಳಿದರೆ, ಅಂಗವಿಕಲರು ಅಥವಾ ನಾವೇನು ದಿವ್ಯಾಂಗರು ಹೇಳ್ತೇವೆ ಅವರು ಸಹಿತ ಉದ್ಯೋಗ ಮಾಡುವಂತ ಆಗಬಹುದು. ಉದಾಹರಣೆಗೆ ಒಬ್ಬರಿಗೆ 2 ಕಾಲಿಲ್ಲ, 2 ಕೈ ಇಲ್ಲ ಅಂತ ತಿಳ್ಕೊಳ್ಳಿ. ಅವ್ರು ಹೇಳೋದು ಒಂದು ಸಂಸ್ಥೆಯ ರಿಸೆಪ್ಷನಿಸ್ಟ್ ಆಗ್ಬೋದು. ಅವರು ಒಂದೇನೆಂದರೆ ಅವರಿಗೊಂದಷ್ಟು ಸ್ಕಿಲ್ ಕಲಿಸ್ಕೊಡ್ಬೇಕು. ಅವರಿಗೆ ಸರಿ ಇರುವಂಥ ಅಥವಾ ಬಾಯಿ, ಯೋಚನೆ, ಮಾತುಕತೆ ಅದೆಲ್ಲ ಚೆನ್ನಾಗಿದ್ದರೆ ಆ ಸಂಸ್ಥೆಯವರು ಸಹಿತ ಆ ಮಾನಸಿಕತೆ ರೆಡಿ ಆಗಬೇಕು ಅಂತ ಹೇಳೋದು. ಅವರ ಜೊತೆಗೆ ಒಂದು 500 ಸಂಸ್ಥೆಗಳಿದ್ದರು. ನಮ್ಮಲ್ಲಿನ ಸಂಸ್ಥೆಗಳು ಸಹಿತ ದಿವ್ಯಾಂಗರು ಕೆಲಸ ಮಾಡುವಂತೆ ಆ ಸಂಸ್ಥೆಯನ್ನು AIಗೆ ಬೇಕಾಗುವ ರೀತಿಯಲ್ಲಿ ಸೆಟ್ ಮಾಡ್ಕೋಬೇಕು. ಆಗ ಇದನ್ನು ಅವಕಾಶವನ್ನು ಮಾಡಿಕೊಡ್ಬೋದು ಅಂತೇಳಿ ಹೇಳುವಂಥದ್ದು ಹೇಳ್ತಾರೆ. ಯಾವಾಗಲೂ ಸಹಿತ ಒಬ್ಬ ಮನುಷ್ಯ ಅನ್ನೋದು ಪರಿಪೂರ್ಣ ಅಲ್ಲ. ನಾವು ಕಣ್ಣಿಗೆ ಕಾಣುವ ಹಾಗೆ ಸಂಪೂರ್ಣ ಅಂತ ಅಂದ್ಕೋಬೋದು. ಯಾವುದಾದ್ರೂ ಒಂದು ಕಮ್ಮಿ ಇರ್ಬೋದು. ಹೃದಯದ ಯಾವುದೋ ವ್ಯತ್ಯಾಸ ಇರ್ಬೋದು, ಶ್ವಾಸಕೋಶದ ವ್ಯತ್ಯಾಸ ಇರ್ಬೋದು, ಬ್ರೈನಿದ ವ್ಯತ್ಯಾಸ ಇರ್ಬೋದು, ಬುದ್ಧಿದ ವ್ಯತ್ಯಾಸ ಇರ್ಬೋದು, BP ಇದೋ ಅಥವಾ ಶುಗರ್ ಇದೋ, ರಕ್ತದ ಸಮಸ್ಯೆ ಇರ್ಬೋದು. ಕಣ್ಣಿಗೆ ಕಾಣುವಾಗ ನಾವು ಅಂಗವಿಕಲರಲ್ಲ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಯಾವುದೋ ಒಂದು ಶರೀರದ ಒಂದು ಭಾಗ ಇಲ್ಲ ಅಂದ ತಕ್ಷಣ ಅದನ್ನು ಇನ್ಯಾವುದೋ ವ್ಯವಸ್ಥೆಯಿಂದ ಕಂಪ್ಲೀಟ್ ಮಾಡಿ ಅವ್ರಿಗೆ ಅಯ್ಯೋ ಪಾಪ ಕೈ ಇಲ್ಲ ಕಾಣ ಅಂತ ಇಕ್ಕಂಬದಕ್ಕಿಂತ ಅವನು ಸಹಿತ ದುಡ್ಕೊಂಡು ಇನ್ನೊಬ್ಬರನ್ನ ಡಿಪೆಂಡ್ ಆಗದ ರೀತಿಯಲ್ಲಿ ಬದುಕು ಮಾಡಿಕೊಳ್ಳಲಿಕ್ಕೆ ಈ ಸಂಸ್ಥೆಗಳು ಕೆಲಸ ಮಾಡ್ತಾ ಇರೋದು. ನಮ್ಮ ಪುಣ್ಯಕ್ಕೆ ಆ ಸಂಸ್ಥೆ ಸಿಕ್ಕಿದೆ, ಆ ಸಂಸ್ಥೆಯವರು ಒಪ್ಪಿದ್ದಾರೆ. ಬಟ್ ಅವ್ರ ಕಂಡೀಷನ್ ಏನು ಕೇಳಿದರೆ, ನಾವು ಒಮ್ಮೆ ಬಂದಾಗ 500 ಜನರು ಜಾಬ್ ಇಂಟರ್ವ್ಯೂಗೆ ಬರುವಾಗ ಆಗಬೇಕು, ಕನಿಷ್ಠ 60 ಜನ ರೋಬೋಟಿಕ್ ಹ್ಯಾಂಡಿಗೆ ತಗೊಳ್ಳುವವರಾಗಬೇಕು. ನಾವು ಬೆಂಗಳೂರಿಂದ ಬಂದಾಗ ಬಂದಷ್ಟು ಬಂದರು, ಇದ್ದಷ್ಟಿದ್ರು ಅಂತ ಹೇಳಿದರೆ ಆಗೋದಿಲ್ಲ. ನಾವು ರಾಜ್ಯ ಮಟ್ಟದ ಸಂಸ್ಥೆ ಮತ್ತು ಇಷ್ಟು ಜನ ಸೈಂಟಿಸ್ಟು ಮತ್ತು ಇವರೆಲ್ಲೂ ಬರ್ತಾರೆ ಅಂತೇಳಿ ಹೇಳಿ. ಸೊ ನಾವು ಅವರು AI ಟೆಕ್ನಾಲಜಿ ಎಲ್ಲ ತೊಗೊಂಡು ಬರ್ತಾ ಇರೋದ್ರಿಂದ ನಮ್ಮ ಆಲೋಚನೆ ಏನು ಮಾಡಿದ್ರು ಕೇಳಿದ್ರು, ಇದಕ್ಕೆ ಸರಿಯಾದ ವೆನ್ಯೂ ಮತ್ತು ಅವರನ್ನು ಹ್ಯಾಂಡಲ್ ಮಾಡೋದು, ನಾಳೆ ಆ ಸಂಸ್ಥೆಯ ಜೊತೆಗೆ ಸಂಬಂಧ ಇಟ್ಕೊಳ್ಳಿಕ್ಕೋಸ್ಕರ ನಮ್ಮ ಹೆಮ್ಮೆಯ ಮಾಜಿ ಶಾಸಕರಾದಂಥ IM ಜಯರಾಮ್ ಶೆಟ್ಟರ ಕುಟುಂಬದವರು ನಡೆಸ್ತಾ ಇರುವಂಥ ಮೂಡಲ್ಕಟ್ಟೆ ಇಂಜಿನಿಯರಿಂಗ್ ಕಾಲೇಜ್, ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, MIT ಮೂಡಲ್ಕಟ್ಟೆಯಲ್ಲಿ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಅಲ್ಲಿ ಅವ್ರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೌಕರ್ಯಗಳಿದೆ. ಮತ್ತು ಈ ಟೆಕ್ನಾಲಜಿ ಪ್ರಶ್ನೆ ಆದ್ದರಿಂದ ಅಲ್ಲಿನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ಲೆಕ್ಚರ್ಸು ಎಲ್ಲರೂ ಸಹಿತ ಆ ಇಡೀ ಸಂಸ್ಥೆ, ಸಿದ್ಧಾರ್ಥ ಸರಿಂದ ಹಿಡಿದು ಪ್ರಿನ್ಸಿಪಾಲ್ರಿಂದ ಹಿಡಿದು ಎಲ್ಲರೂ ಸಹಿತ ಪೂರ್ಣ ಮನಸ್ಸಿನಿಂದ ಒಪ್ಪಿಕೊಂಡಿದ್ದಾರೆ. ಕಿರಣ್ ಕೊಡ್ಗಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಆಗ್ತದೆ. ಸಂಸದರಾದಂಥ ಶ್ರೀನಿವಾಸ್ ಪೂಜಾರು, ರಾಘವೇಂದ್ರರು ಇಬ್ಬರು ಸಹಿತ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಇರ್ತಾರೆ. ಸೊ ಈ ಕಾರ್ಯಕ್ರಮದ ಮೂಲಕ ಬರುವಂಥವರು ಈ 3 ಜಿಲ್ಲೆಯವರಂತಾಗಿರ್ತಾರೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ, ಈ 3 ಜಿಲ್ಲೆಯ ಸರ್ಕಾರಿ ಎಲ್ಲ ಸಂಸ್ಥೆಗಳು ಈ ಕಾರ್ಯಕ್ರಮಕ್ಕೋಸ್ಕರ ತೊಡಗಿಕೊಂಡಿವೆ. KSRTC ಬಸ್ಸುಗಳನ್ನು ಬಿಡ್ತಾ ಇದ್ದಾರೆ. ಯಾಕಂದರೆ ಅವ್ರು ಬಂದು ಇಲ್ಲಿ ಈ ಟೆಸ್ಟು, ಇಂಟರ್ವ್ಯೂ ಇದನ್ನೆಲ್ಲ ಮಾಡಿ ವಾಪಸ್ ಹೋಗುವಾಗ ಅವ್ರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಹೇಳಿ
ರಿಜಿಸ್ಟ್ರೇಷನ್ಗೆ ಆಲ್ರೆಡಿ ಲಿಂಕ್ಗಳನ್ನು ಸೋಷಿಯಲ್ ಮೀಡಿಯಾಗಳ ಮೂಲಕ ಕಳಿಸಿಕೊಟ್ಟಿದ್ದೇವೆ. ಅದನ್ನು ಮಾಡಿಸ್ಕೋಬೇಕಂತಾಗಿದೆ. ನಮಗದು ಒಂದಷ್ಟು ಈಗಲೇ ಒಂದು 300-400 ಅಷ್ಟು ಆಗಿದೆ. ಬಟ್ ಯಾರೋ ನೇರ ಬರ್ತಾರೆ, ಅಲ್ಲೂ ಅವಕಾಶಗಳಿದೆ. ಮತ್ತು ಅಲ್ಲಿ ಕ್ಯೂ ರೀತಿ ದೊಡ್ಡ ಲೈನ್ ಆಗಿ ಅವ್ರಿಗೆ ಲೇಟ್ ಆಗಬಾರ್ದಂತ ಆ ಟೆಕ್ನಾಲಜಿಯನ್ನು ಅಲ್ಲೇ ಇಮಿಡಿಯೇಟ್ಲಿ ಕಲಿಸಿಕೊಟ್ಟು ಆದಿದ್ವಾರ ಆ್ಯಪ್ ಅಂತೇಳಿ ಏನಿದೆ ಅದನ್ನು ಅವರಿಗೆ ಕಲಿಸಿ ಅವರಲ್ಲೇ ಅದನ್ನು ಇಮಿಡಿಯೇಟ್ಲಿ ಇಂಟರ್ವ್ಯೂ ಕೊಟ್ಟು ಹೋಗುವಾಗ ಆಗ್ತದೆ. ಅವರ ಕೆಪಾಸಿಟಿ ಏನಿದೆ, ನಾನು ಹಾಗೆ ಹೇಳಿದಾಗೆ ಅವ್ರಿಗೆ ಅಕಸ್ಮಾತ್ 2 ಕೈ ಇಲ್ಲ ಅಂತ ಇಟ್ಕೊಳ್ಳಿ, ಅವ್ರು ಯಾವುದಕ್ಕೆ ಎಲಿಜಿಬಲ್, ಯಾವ ಸಂಸ್ಥೆಗೆ ಆಗ್ಬೋದು, ಅಥವಾ ಕಾಲಿಲ್ಲ ಅಂತ ಇಟ್ಕೊಳ್ಳಿ, ಆಗ ಅವ್ರು ಇನ್ಯಾವುದಕ್ಕೆ ಎಲಿಜಿಬಲ್, ಆ ರೀತಿ ಅವರನ್ನು ಬೈಫರ್ಕೇಟ್ ಮಾಡಿ ಅವರನ್ನು ವೆರಿ ಸೂಟೇಬಲ್ ಆಗುವಲ್ಲಿಯವರೆಗೆ ಜೋಡಿಸುವಲ್ಲಿವರೆಗೆ ಆ ಅಸಿಸ್ಟ್ ಟೆಕ್ ಅನ್ನುವಂಥ ಸಂಸ್ಥೆ ಕೆಲಸ ಮಾಡ್ತದೆ. ಅಲ್ಲಿರುವವರು ಸಹಿತ ಯಾರ ಸಂಸ್ಥೆಯನ್ನು ಲೀಡ್ ಮಾಡ್ತಾ ಇದ್ದಾರೆ, ಪ್ರತೀಕ್ ಸರ್ ಅಂತೇಳಿ ಹೇಳಿ ಗುಜರಾತ್ನವರು, ಅದಾದಮೇಲೆ ರಮೇಶ್ ಸರ್ ಅಂತೇಳಿ ಹೇಳಿ ಕರ್ನಾಟಕದವರು, ಅವರು ಸಹಿತ ಅದರಲ್ಲಿರುವವರು ಒಂದಷ್ಟು ಜನ ಈ ರೀತಿ ಜೀವನದಲ್ಲಿ ನೊಂದು ಬೆಂದು ಅನುಭವಿಸಿ ಬಂದಂಥವರೇ ಇರೋದು. ಸೊ ಹಾಗಾಗಿ ಈ AI ಮತ್ತು ಈ ಸರ್ಕಾರದ ವ್ಯವಸ್ಥೆ ಮತ್ತು CSR ಫಂಡ್ಗಳು ಇದೆಲ್ಲದರ ಮೂಲಕ ಈ ಕಾರ್ಯಕ್ರಮ ನಮ್ಮಲ್ಲಿ ನಡೀತಾ ಇದೆ. ಇದರ ಉಪಯೋಗ ಹೆಚ್ಚು ಜನರಿಗೆ ಆಗಬೇಕಿದ್ರೆ ನಿಮ್ಮ ಸಹಾಯ ಇಲ್ಲದೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಕೊನೆ ಹಂತ ಅಂದ್ರೆ ನಾಳೆ ಒಂದು ದಿವಸ ಇರ್ತದೆ, ನಾಡ್ದು ಕಾರ್ಯಕ್ರಮ ಆಗಿರ್ತದೆ. ನಿಮ್ಮೆಲ್ಲರ ಕೃಪೆಯಿಂದ, ನಿಮ್ಮೆಲ್ಲರ ಪರಿಶ್ರಮದಿಂದ ಇನ್ನೊಂದಷ್ಟು ಜನಕ್ಕೆ ಅವರ ಅವಶ್ಯಕತೆ ಇರುವವರು ಅದಕ್ಕೆ ಜೋಡ್ಕೊಂಡು ಬಿಟ್ಟರೆ ಉಪಯೋಗ ಆಗ್ತದೆ. ಹಿಂದೆ ನಾನು ಇದನ್ನ ಮಾಡ್ಬೋದಾ ಅಂತೇಳಿ ಹೇಳಿ ನಮ್ಮಲ್ಲಿ ಮೀಟಿಂಗ್ ಮಾಡಿದಾಗ, ಯಾಕಂದರೆ ಗೌರ್ಮೆಂಟ್ ಲೆಕ್ಕ ತೊಗೊಂಡಾಗ ನನಗೆ 9 ಕೈ ಬಂತು. ಒಂದು ಕೈ ಇದೆ ಕೊಡುವವರಿದ್ದಾರೆ, ರೋಬೋಟಿಕ್ ಎಷ್ಟು ಜನ ಇದ್ದಾರೆ ಅಂತೇಳಿ ಹೇಳಿ ಲಿಸ್ಟ್ ಮಾಡಲಿಕ್ಕೆ ಒಮ್ಮೆ ಮೀಟಿಂಗ್ ಕೂತಾಗ 9 ಬಂತು. ಅದಾದಮೇಲೆ ಯಾರ ಹತ್ರ ಹೇಳ್ತಾನೆ, ಉದಾಹರಣೆಗೆ ಇಲ್ಲೇ ಕೂತವ್ರ ಹತ್ರಿಗೆ ನಾನು ಹೇಳ್ತಾ ಇರುವಾಗ ನೀವು ಯಾರ್ದೋ 1-2 ಹೆಸರು ಹೇಳಿಬಿಡ್ಬೋದು, ನಮ್ಮಲ್ಲೊಬ್ಬರಿದ್ದಾರೆ ಅಂತೇಳಿ ಹೇಳಿ. ಸೊ ಆ ರೀತಿ ಕನಿಷ್ಠ 60 ಒಂದು ಸರ್ತಿಗೆ ಆಗಬೇಕು. ಮತ್ತು ಅವರ ಟೆಸ್ಟಲ್ಲಿ ಸಹಿತ ಆ ಸೈಜು ಮತ್ತೊಂದು ಏನೇನು ಅವರದ್ದೇನು ಪರೀಕ್ಷೆಗಳಿದೆ ಅದರಲ್ಲೂ ಸಹಿತ ಅವ್ರ ಎಲಿಜಿಬಿಲಿಟಿ ನೋಡಿ ಮಾಡ್ತಾರೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಅನ್ನೋದು ಕೊನೆಗೆ ಯಾರೋ ಒಬ್ಬ ಹಳ್ಳಿ ಮೂಲೆಯಲ್ಲಿ ಯಾವುದೋ ಊರಿನ ಕಾರ್ನರಲ್ಲಿ ಇರುವವನಿಗೆ ಈ ಮಾಹಿತಿ ಮುಟ್ಟಿ ಅವನು ಬರುವಂತಾದರೆ ಆ ಸಂಸ್ಥೆಯ ಉಪಯೋಗ, ಆ ಕಾರ್ಯಕ್ರಮದ ಉಪಯೋಗ ಅವನು ಪಡ್ಕೊಂಡ ಅಂತೇಳಿ ಆದರೆ ನಮ್ಮದೊಂದು ಕಾರ್ಯಕ್ರಮ ಸಾರ್ಥಕ ಅಂತ ಅಂದ್ಕೊಳ್ತೇವೆ. ಹಾಗಾಗಿ ನಾಡಿದ್ದು ಶನಿವಾರ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆವರೆಗೆ ಅಲ್ಲಿ ಕಾರ್ಯಕ್ರಮ ಇರ್ತದೆ. ಇದಕ್ಕೆ ಬೇಕಾದಂಥ ಟೀಮ್ ಎಲ್ಲ ಬರ್ತದೆ, ವ್ಯವಸ್ಥೆಗಳೆಲ್ಲ ಆಗಿದೆ. ಸೊ ಇದನ್ನು ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಖುಷಿ ಪಡ್ತಾ ಇದ್ದೇನೆ. ಅದ್ರ ಜೊತೆಗೆ ಒಂದು ಸರ್ತಿ ನಮ್ಮ ಇಂಟೆನ್ಷನನ್ನು ಇನ್ನೊಮ್ಮೆ ಕ್ಲಿಯರ್ ಮಾಡೋದು, ಸರ್ಕಾರ ಬರಲಿಲ್ಲ, ಜನರು ಶಾಸಕ ಅನ್ನುವಂಥ ಸ್ಥಾನವನ್ನು ಕೊಟ್ಟಿದ್ದಾರೆ. ನನ್ನ ಪಕ್ಷ, ನನ್ನ ಸಂಘಟನೆ ಅನ್ನುವಂಥದ್ದು ಈ ಅವಕಾಶವನ್ನು ಕೊಟ್ಟಿದೆ. ಬೈಂದೂರು ಇಂಜನ ಅನ್ನುವಂಥವರು ಪ್ರೀತಿಯಿಂದ ನಮ್ಮನ್ನು ಗೆಲ್ಲಿಸಿದ್ದಾರೆ. ಅನುದಾನ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ನಾನು ಒಂದಷ್ಟು ಬೇರೆ ಮಾತಾಡ್ಬೋದು, ಬೇರೆ ಒಂದಷ್ಟು ಉತ್ತರ ಕೊಡ್ಬೋದಿತ್ತು. ಆದರೆ ನನಗೊಂದು ಅವಕಾಶ ಗೊತ್ತಿರುವುದು, ಈ ಶಿಕ್ಷಣಕ್ಕಾಗಲಿ ಒಳ್ಳೆ ಕೆಲಸಕ್ಕಾಗಲಿ ದಾನಿಗಳು, ಉದಾಹರಣೆಗೆ ದಾನಿಗಳಂತೇಳಿ ಹೇಳಿದರೆ ದೇವಸ್ಥಾನ ಕಟ್ಟುವಾಗ ಬಂದು ಬರ್ತಾರೆ ಅನ್ನೋದು ಎಲ್ರಿಗೂ ನಮಗೆಲ್ಲರಿಗೂ ಕಲ್ಪನೆ ಇದೆ. ನಿಮ್ಗೆ ಯಾವ ದೇವಸ್ಥಾನವನ್ನು ಜೀರ್ಣೋದ್ಧಾರ ಆದದ್ದು ಅರ್ಧ ಆದದ್ದು ಪ್ರಶ್ನೆ ಇಲ್ಲ. ಯಾಕೆ ಕೇಳಿದರೆ ಭಕ್ತರು ಭಕ್ತಿಯಿಂದ ಸಂಘಟನೆ ಮಾಡೋರು ಅವರ ಶ್ರಮದಿಂದ ಆ ದೇವಸ್ಥಾನವನ್ನು ಮುಗಿಸ್ತಾರೆ. ಅಂದರೆ ಊರಿನಲ್ಲಿ ಅಷ್ಟು ಜನ ದಾನಿಗಳು, ಆ ರೀತಿ ಮನಸ್ಸಿರುವವರು, ದುಡಿದ ಹಣವನ್ನು ಕೊಡುವವರು ಇದ್ದಾರೆ. ಅದನ್ನು, ದೇವರ ಭಕ್ತಿಯನ್ನು ಈ ರೀತಿ ಶಿಕ್ಷಣಕ್ಕೆ, ಸಾಮಾಜಿಕ ಕೆಲಸಕ್ಕೆ ಕನ್ವಿನ್ಸ್ ಮಾಡಿ ಅವರ ಮನಸ್ಸು ಇದಕ್ಕೆ ಕೊಡುವಂತಾಗಿ, ಅಥವಾ ಕೊಡುವಂಥವರು ನಮ್ಮ ಹತ್ರ ಕೊಡ್ಬೋದು, MLA ಅವರು ಮತ್ತು ಅವ್ರ ಟೀಮು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ, ಕೊಟ್ಟರೊಂದು ಉಪಯೋಗ ಆಗ್ತದೆ ಅಂತ ಹೇಳಿ ಅವ್ರಿಗೆ ವಿಶ್ವಾಸ ಬರುವಂತಾಗಿ ಅದನ್ನು ಮಾಡಿಸುವಂಥ ಕೆಲಸವನ್ನು ಕಳೆದ 3 ವರ್ಷದಿಂದ ತುಂಬ ಒದ್ದಾಟ ಮಾಡಿ ಮಾಡ್ತಾ ಇದ್ದೇವೆ. ಆರಂಭದಲ್ಲಿ ಒಬ್ಬರು ಕೊಟ್ಟರು ಖುಷಿಯೇ ನಮಗೆ, ಇಬ್ಬರು ಕೊಟ್ಟರು ಖುಷಿಯೇ, ಸ್ವಲ್ಪ ಕೊಟ್ಟರು ಖುಷಿ, ಜಾಸ್ತಿ ಕೊಟ್ಟರು ಖುಷಿಯೇ. ಆರಂಭದಲ್ಲಿ ರೆಸ್ಪಾನ್ಸ್ ಸ್ವಲ್ಪ ಕಮ್ಮಿ ಇದ್ದದಿದ್ದರು. ಬಹುಶಃ ಈಗ 3ನೇ ವರ್ಷದ ಹಂತಕ್ಕೆ ಬರುವಾಗ ನಮಗೂ ಒಂದು ಹಂತ ಕಾಣ್ತಾ ಇದೆ, ಇಷ್ಟು ದೊಡ್ಡ ದಾನಿಗಳಿದ್ರಲ್ಲ, ಇಷ್ಟು ಜನ ಸಹಾಯ ಮಾಡೋರಿದ್ರಲ್ಲ ಅನ್ನುವಂಥ ಖುಷಿ ಇದೆ. ಉದಾಹರಣೆಗೆ ಒಂದು ನಮ್ಮ ಅರುಣಾಚಲಂ ಕಾಲಸಂಕ ಅನ್ನುವಂಥದ್ದು ಆರಂಭದಲ್ಲಿ ಕಲ್ಪನೆ ಹೇಳಿದಾಗ ಒಂದು ದೇವಸ್ಥಾನ ಕೊಡ್ಬೋದು, ಶಾಲೆ ಕೊಡ್ಬೋದು, ಕಾಲಸಂಕಕ್ಕೆ ದಾನ ಯಾರು ಅಂತ ಪ್ರಶ್ನೆ ಇತ್ತು. ಆದರೆ ಅರುಣಾಚಲಂ ಟ್ರಸ್ಟ್ ಅವರು ಬಂದು ಆರಂಭ ಮಾಡಿದಾಗ, ಲಾರಿ ಚಸ್ಸಿಯನ್ನೆಲ್ಲ ಉಪಯೋಗಿಸ್ಕೊಂಡು ಮಾಡುವಾಗ, ಶುರು ಮಾಡಿದಾಗ, ಮೊದಲನೇ ಬ್ರಿಡ್ಜು ನಮ್ಮ ಎಡಮೊಗೆಯಲ್ಲಿ ರಾಂಪೈ ಜಡ್ಡಿನ ಬ್ರಿಡ್ಜ್ ಆದಾಗ 92 ವರ್ಷದ ನಾಣಿ ಅಣ್ಣ ಅನ್ನುವರು, ನಾನು ಸಾವಿರವರೆಗೆ ಆಗೋದಿಲ್ಲ ಅನ್ನೋಂತ ಅಂದ್ಕೊಂಡಿದ್ದೆ, ಕೊನೆಗೂ ನನ್ನ ಕಣ್ಣು ಎದುರಿಗೆ ಒಂದು ಬ್ರಿಡ್ಜ್ ಆಯಿತು, ಅದು ದಾನಿಗಳು ಮಾಡಿಕೊಟ್ರು ಅನ್ನುವ ಮಾತು ಆ ದಾನಿಗಳಿಗೊಂದು ಎಷ್ಟು ಪರಿಣಾಮ ಆಗಿದೆ ಕೇಳಿದರೆ, ಅವ್ರು ಇವತ್ತಿಗೂ ವರ್ಷಕ್ಕೊಂದು 10 ಸರ್ತಿ ಬರ್ತಾರೆ, ಅವರೇ ವೆಹಿಕಲ್ ಡ್ರೈವ್ ಮಾಡ್ಕೊಂಡು ಬರ್ತಾರೆ. ನಮ್ಮ ತಂಡ ಆಯ್ಕೆ ಮಾಡಿಟ್ಟ ಸೇತುವೆಗಳನ್ನು ಅವ್ರು ಪುನಃ ಹೋಗಿ ನೋಡ್ತಾರೆ. ಅದರ ಅಗತ್ಯತೆ, ನಿಮಗೊಂದು ಬ್ರಿಡ್ಜ್ ಇರ್ತದೆ, ಭಾರಿ ದೊಡ್ಡ ಖರ್ಚಾಗ್ತದೆ, ಕೊನೆಗೆ 1 ಮನೆ 2 ಮನೆ ಇದೆ ಅನ್ನುವಾಗ ನಮಗೆ ಬೇಕು, ನಮಗೆ ಪ್ರತಿಯೊಬ್ಬನ ಮನೆಗೂ ಬೇಕು ಅಂತ ಆಗ್ತದೆ. ಚೇರ್ ತಗೊಳ್ಳೋ ಮಕ್ಕಳನ್ನು
ನಮಗೆ ಪ್ರತಿಯೊಬ್ಬ ಮನೆಗೂ ಬೇಕು ಅಂತ ಆಗ್ತದೆ. ಅವ್ರು ಯಾವಾಗಲೂ ದಾನ ಕೊಡುವವರು CSR ಕಂಪನಿಗಳು ಸಹಿತ ಅತಿ ಹೆಚ್ಚು ಮಕ್ಕಳಿರುವ ಶಾಲೆ ಕೊಡಿ, ಅತಿ ಹೆಚ್ಚು ಮನೆಗೆ ಉಪಯೋಗ ಆಗುವ ಕಾಲಸಂಕ ಕೊಡಿ, ಅವ್ರು ಕೇಳ್ತಾರೆ. ನಮಗೆ ಪ್ರತಿಯೊಂದು ಇಂಪಾರ್ಟೆಂಟ್. ಸರ್ಕಾರದ ಪ್ರಾಜೆಕ್ಟು ಹಾಗೆ ತಾನೆ, ಅಲ್ಲೊಂದು ಹತ್ತು ಬ್ರಿಡ್ಜ್ ಆಗಬೇಕು, ಕಾಲಸಂಕ ಆಗಬೇಕನ್ನುವಾಗ ಎಷ್ಟು ಜನಕ್ಕೆ ಉಪಯೋಗ ಆಗ್ತದೆ ಅಂತ ಅದನ್ನು ನೋಡಲೂಬೇಕು. ಮತ್ತೆ ಯಾಕಂದರೆ ಇವತ್ತಿಗೂ ನನ್ನ ಕ್ಷೇತ್ರದಲ್ಲಿ ನಾನೇ ಕಂಪ್ಲೇಂಟ್ ಮಾಡಿಟ್ಟ ಬ್ರಿಡ್ಜ್ಗಳು, ರಸ್ತೆಗಳು ಇದೆ. ಯಾರಿಗೋಸ್ಕರ ಮಾಡಿದ್ದೀರಿ? ಅಲ್ಲಿ ನೀರೇನಿಲ್ಲದ ಬ್ರಿಡ್ಜ್ಗಳಿದೆ, ಆ ಮನೆಗಳೇ ಇಲ್ಲದ ರಸ್ತೆಗಳಿದೆ, ಅಂಥದ್ದಾಗ್ತದೆ. ನಾನು ಯಾವಾಗಲೂ ಅದಕ್ಕೆ ಗ್ರಾಮ ಪಂಚಾಯತನ್ನು, ಸಾರ್ವಜನಿಕರನ್ನು ಹೊಣೆ ಮಾಡ್ತೇನೆ. ಅಂಥದ್ದು ಕಂಡಾಗ ತಕ್ಷಣ ದೂರು ಕೊಡಿ ಮತ್ತು ಅದು ಉಪಯೋಗ ಆಗುವಾಗ ಮಾಡಿ ಅಂತ. ಈ ಎಲಿಜಿಬಿಲಿಟಿಯನ್ನು ಸರ್ಕಾರವೂ ಕೇಳ್ತದೆ, ದಾನಿಗಳು ಕೇಳ್ತಾರೆ. ಸೊ ಅಂಥ ಆಯ್ಕೆ ಮಾಡಿದಂಥ ಕಾಲುಸಂಕಗಳಿಗೋಸ್ಕರ ಅರುಣಾಚಲಂ ಟ್ರಸ್ಟ್ನ ಅರುಣಾಚಲಂ ಸರ್ ಅವರ ಮಗ ರಮೇಶ್ ಅರುಣಾಚಲಂ ವರ್ಷಕ್ಕೆ 15 ಸರ್ತಿ ಬರ್ತಾರೆ. ಅವ್ರಿಗೆ ಖುಷಿ, ಕಮಲಶಿಲೆ ಬರೋದು, ಕೈ ಮುಕ್ಕೊಂಡು ಹೋಗೋದು, ಕೊಲ್ಲೂರಿಗೆ ಹೋಗೋದು, ದರ್ಶನ ಮಾಡೋದು, ಬಂದ ಸರ್ತಿ 4-5 ಬ್ರಿಡ್ಜನ್ನು ವೀಕ್ಷಣೆ ಮಾಡಿ ಕೆಲಸ ಶುರು ಮಾಡಿ ಅಂತ ಹೇಳಿ ಹೋಗೋದು. ಇಲ್ಲಿ ಒಟ್ಟು CSRನಲ್ಲಿ ಒಂದು ಸ್ಟ್ರಕ್ಚರ್ ಅರ್ಥ ಮಾಡ್ಕೋಬೇಕು. ಜಸ್ಟ್ ನಮ್ಮ ಸ್ವಭಾವಕ್ಕೆ ಅದಿರೋದು, ಯಾರಲ್ಲಿಯೂ ಸಹಿತ ನಾವು ಕ್ಯಾಶ್ ಅಥವಾ ಮತ್ತೊಂದರಲ್ಲಿ ಹಣ ತಗೊಳ್ಳೋದಿಲ್ಲ. ಆ ಸಂಸ್ಥೆಗಳು ಅವರೇ ಬಂದು ಕಟ್ಟಿಕೊಟ್ಟು ಹೋಗುವುದು. ಮತ್ತು ಯಾವುದೇ ಸಂಸ್ಥೆಗಳು ಮಾಡಿದಲ್ಲಿ ನಮ್ಮದು ನೇಮ್ ಪ್ಲೇಟ್ ಮತ್ತೊಂದು ಇರುವುದಿಲ್ಲ. ನಮಗೆ ರೋಬೋಸಾಫ್ಟ್ ಅನ್ನುವಂಥ ಸಂಸ್ಥೆ ಹೆಚ್ಚು ಕಡಿಮೆ 1 ಕೋಟಿ ರೂಪಾಯಿ ಕೊಡ್ತೀವಿ. ರೋಬೋಸಾಫ್ಟಿನ ನೇಮ್ ಪ್ಲೇಟ್ ಬ್ಯಾಡ್ಜ್ ಹಾಕ್ತೇವೆ ಬಿಟ್ಟರೆ ಶಾಸಕರು ತಂಡ ಅನ್ನುವಂಥ ಬೋರ್ಡ್ ಬಟ್ಟೆ ಬ್ಯಾಡ್ಜ್ ಇರುವುದಿಲ್ಲ. ನಮಗೆ ಅಗತ್ಯ ಇರುವುದು ಅಲ್ಲಿನ ಜನರಿಗೆ ಉಪಯೋಗ ಆಗಬೇಕಾದ್ದು ಮತ್ತು ಬೋರ್ಡ್ ಬ್ಯಾಡ್ಜ್ ಇರಬೇಕಾದ್ದು ಅವರದ್ದೇ. ಮತ್ತು ಅವರೇ ಖರ್ಚು ಹಾಕಿ ಅವರೇ ಕಟ್ಟಿಕೊಟ್ಟು ಹೋಗುವಾಗ ನಮಗೂ ಎಲ್ಲಿ ಒಂದು ಕಡೆ ಟ್ರಾನ್ಸ್ಪರೆನ್ಸಿ ಉಳಿಲಿ ಅಂತೇಳಿ ಹೇಳಿ ಸಂಸ್ಥೆಗಳು ಬಂದು ಉಪಯೋಗ ಆಯಿತು, ದಾನ ಮಾಡಿದರು ಅನ್ನೋದು ದಾನ ತಗೊಂಡವರಿಗೂ ದಾನ ಕೊಟ್ಟವರಿಗೂ ಅದರ ಸಂತೋಷದಲ್ಲಿ ಪಾಲಿರಬೇಕು. ಅದನ್ನು ನೋಡುವಂಥ ಯೋಗ ಭಾಗ್ಯ ನಮಗಿರಬೇಕು. ಸೊ ದೇವರು ಇಂಥದ್ದನ್ನು ತುಂಬ ಅವಕಾಶ ಕೊಟ್ಟಿದ್ದಾನೆ. ಇತ್ತೀಚೆಗೆ ನಮಗೆ ಒಂದು ಸಂಸ್ಥೆ ಸೈಕಲ್ಗಳ ವಿತರಣೆಗೆ ಒಪ್ಪಿಕೊಂಡಿತು. 3 ಗ್ರಾಮದಲ್ಲಿ ಸೈಕಲ್ ಕೊಟ್ಟರು. ಅವರು ಸೈಕಲ್ ಕೊಟ್ಟು ಹೋಗುವಾಗ ಆ ಮಕ್ಕಳ ಖುಷಿ, ಆ ಪೋಷಕರ ಖುಷಿ, ಆ ಶಾಲೆಯ ಖುಷಿ, ಇದನ್ನು ಕಾಣುವಾಗ ಯಾರು ದಾನ ಮಾಡಲಿಕ್ಕೆ ಬಂದಿದ್ದಾರೆ ಅವ್ರ ಕಣ್ಣಲ್ಲಿ ಬರುವ ನೀರು, ಅವ್ರಿಗೊಂದು ಸರ್ತಿ ಭಾವುಕರಾಗೋದು, ಇಷ್ಟು ಖುಷಿ ಪಡ್ತಾರೆ ಮಕ್ಕಳು ಅಂತೇಳಿ ಮುಂದಿನ ವರ್ಷ ಇನ್ನೂ ಸ್ವಲ್ಪ ಹೆಚ್ಚು ಮಾಡ್ತೇವೆ ಅನ್ನೋದು, ಇದೆಲ್ಲವೂ ಸಹಿತ ನಮಗೊಂದು ಸಂತೋಷದ ಒಂದು ಜೀವನದಲ್ಲಿ ಒಂದು ಯೋಗ. ಇದು ಮೂಕಾಂಬಿಕೆ ಕೊಟ್ಟದ್ದು, ಬೈಂದೂರಿನಲ್ಲಿ ಇಂಥ ಕೆಲಸ ಮಾಡೋದು, ಇಂಥವರನ್ನು ಜೋಡಿಸೋದು ಅಂತ ಅಂದ್ಕೊಳ್ತಾ ಇದ್ದೇವೆ. ಸೇವಾಧಾಮ ಅನ್ನುವಂಥ ಸಂಸ್ಥೆ ಬೆನ್ನು ಮೂಳೆ ಮುರಿದವ್ರ ಬಗ್ಗೆ ಚುನಾವಣೆ ನಂತರ ನಿರಂತರ ಮಾತಾಡ್ತಾ ಬರ್ತಿದ್ದೆವು. ಸ್ಪೈನಲ್ ಕಾರ್ಡ್ ಪೆಟ್ಟಾದವರು, ಅಡಿಕೆ ಮರ ಹತ್ತಿ ಬಿದ್ದವರು, ಎಲೆಕ್ಟ್ರಿಕ್ ಕಂಬ ಹತ್ತಿ ಬಿದ್ದವರು, ಸೈಕಲ್ ಬೈಕ್ ಕಾರಿನಲ್ಲಿ ಆಕ್ಸಿಡೆಂಟ್ ಆದವರು ಎಲ್ಲರೂ ಸಹಿತ ಒಮ್ಮೆ ಬೆನ್ನು ಮೂಳೆ ಪೆಟ್ಟಾದರೆ ಆಮೇಲೆ ಮಲ್ಕೊಂಡಿರ್ತಾರೆ 10 ವರ್ಷ, 20 ವರ್ಷ, 30 ವರ್ಷ ಮನೆಯಲ್ಲೇ ಇದ್ದರೆ ಮಾರ ಕಳ್ಸತ್ತೆ. ಆಕ್ಸಿಡೆಂಟ್ ಆದಮೇಲೆ ಎದ್ದೇ ಇಲ್ಲ. ಎಷ್ಟು ವರ್ಷ ಆಯಿತು? 20 ವರ್ಷ ಆಯಿತು ಅನ್ನೋರಿದ್ರು. ಅವರಿಗೊಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಬೈಂದೂರಿನಲ್ಲಿ ಮಾಡಬೇಕು ಅಂತ ಹೊರಟಾಗೋದೆಲ್ಲ ಹೋಗೋದಾ ಗೌರ್ಮೆಂಟ್ ಇಲ್ಲ ಅಂತೇಳಿ ನಮ್ಮ ಹತ್ರ ಇತ್ತು. ಆದರೆ ಅದನ್ನು ಮಾಡುವ ವ್ಯಕ್ತಿ ಯಾರು ವಿನಾಯಕರಾವ್ ಸರ್ ಇದ್ದಾರೆ, ಅವ್ರಿಗೆ ಬನ್ನಿ ಬೈಂದೂರಿಗೆ ನಾವು ವ್ಯವಸ್ಥೆ ಮಾಡ್ತೇವೆ ಅಂದಾಗ ನಾನು ತುಂಬ ವರ್ಷದಿಂದ ಬೇರೆ ಕಡೆ ಪ್ರಯತ್ನ ಮಾಡ್ತಾ ಇದ್ದೇನೆ, ಎಲ್ಲಿಯೂ ವ್ಯವಸ್ಥೆ ಆಗೋದಿಲ್ಲ, ಮಾಡ್ತೇವೆ ಅಂತ ಹೇಳ್ತೀರಿ, ಆಮೇಲೆ ಅರ್ಧದಲ್ಲಿ ಆಗ್ತದೆ, ತುಂಬ ಜನ ಈ ರೀತಿ ಮಾಡಿದ್ದಾರೆ ಅಂತೇಳಿ ಹೇಳಿದ್ದಿದೆ. ಆದರೆ ಅವರನ್ನು ಬಂದು ಹೆನ್ಬೇರ್ನಲ್ಲಿ ಒಂದು ನಿಂತು ಹೋದ ಶಾಲೆ, ಶಿಕ್ಷಣ ಇಲಾಖೆಯ ಕಂಡೀಷನ್ ಪ್ರಕಾರ ನಾಳೆ ಶಾಲೆ ಓಪನ್ ಮಾಡಿದ್ರೆ ಆ ಶಾಲೆಯನ್ನು ಕೊಡಬೇಕು. ವೋಟಿಂಗ್ ಬೂತ್ ಇರ್ತದೆ, ಬೂತ್ಗಳನ್ನು ಪ್ರೊವೈಡ್ ಮಾಡಬೇಕು. ಹಾಳು ಬಿದ್ದ ಶಾಲೆಯನ್ನು ಸರಿ ಮಾಡಿ ರೆಡಿ ಮಾಡಿ ಕೊಡ್ತೇವೆ ಅಂತ ಹೇಳಿ ಆದಮೇಲೆ ರೆಡಿ ಮಾಡಿ ಇವತ್ತಿಗೆ ಅಲ್ಲಿಗೆ ಪೇಷಂಟ್ಗಳು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ. ಪೂಜೆ ಮಾತ್ರ ಆಗಿದೆ, ಉದ್ಘಾಟನೆ ಇನ್ನೊಮ್ಮೆ ಆಗಬೇಕು. ಸೊ ಬೆಡ್ಡಲ್ಲಿ ಮಲಗಿ 10-20 ವರ್ಷ ಆದವರು ವೀಲ್ ಚೇರಲ್ಲಿ ಕೂತು ತನ್ನ ಬದುಕನ್ನು ತಾನೇ ನಡೆಸ್ಕೊಂಡು ಹೋಗುವಲ್ಲಿವರೆಗೆ ಆ ಸಂಸ್ಥೆಯ ಜವಾಬ್ದಾರಿ ಇರ್ತದೆ. ಪೂರ್ತಿ ಉಚಿತ ಮಾಡಬೇಕು, ಇನ್ನೊಂದಷ್ಟು ಜನರ ಸಹಾಯ ಸಹಕಾರ ಬೇಕು, ಅದಾಗ್ತದೆ. ನಾವು 300 ಟ್ರೀಸ್ ಅಂತೇಳಿ ಹೇಳಿ ಶಾಲೆಗಳಿಗೋಸ್ಕರ ದಾನಿಗಳ ಸಂಪರ್ಕ ಅಂತ ಶುರುವಾದಾಗ ಆರಂಭದಲ್ಲಿ ನಮ್ಮ ಕೃಷ್ಣಮೂರ್ತಿ ಮಂಜರು, ಷಡಕ್ಷರಿ ಸರ್, ನಮ್ಮ ಕಾರಂತರು, ಒಂದಷ್ಟು ಜನ ಒಂದೊಂದು ಶಾಲೆ 2 ಶಾಲೆ, ನಮ್ಮ ಕೃಷ್ಣಮೂರ್ತಿ ಮಂಜರು 7 ಶಾಲೆಯನ್ನು ಮುಂಚೆ ನನಗಿಂತ ನಾನು ಕಲ್ಪನೆ ಹೇಳೋ ಮೊದಲೇ ಅದನ್ನು ಶುರು ಮಾಡಿಕೊಂಡಿದ್ದರು. ಅವರು ಸಹಿತ ಒಂದಷ್ಟು ಜನಕ್ಕೆ ಪ್ರೇರಣೆ ಆಗಲಿ ಶುರುವಾದರು. ಇವತ್ತಿಗೆ ಒಂದು ಹೆಚ್ಚು ಕಡಿಮೆ ಒಂದು 80 ಶಾಲೆಗಳು ಒಬ್ಬರಲ್ಲ ಒಬ್ಬರು, ಒಂದಲ್ಲ ಒಂದು ವಿಷಯಗಳ ಮೂಲಕ 300ರಲ್ಲಿ 80 ಶಾಲೆಗಳು ಕವರ್ ಆಗಿದೆ. ನಾನು ಕೇಳ್ಕೊಳ್ಳೋದು ಬೈಂದೂರಿನ ಜನರಲ್ಲಿ, ಬೈಂದೂರಿನ ಯಂಗ್ಸ್ಟರ್ಸ್ಗಳಲ್ಲಿ, ಎಲ್ಲರೂ ಕಂಪನಿಗಳಲ್ಲಿ ಇದ್ದೀರಿ, ಉದ್ಯೋಗದಲ್ಲಿ ಇದ್ದೀರಿ. ಒಂದು ವಿಷಯ ಗೊತ್ತಿರಬೇಕಾದ್ರೆ ನಿಮಗೆ, ನಿಮ್ಮ ಕಂಪನಿ ನಿಮಗೆ ಸ್ಯಾಲ್ರಿ ಕೊಡೋದು ಮಾತ್ರ ಅಲ್ಲ, ನಿಮಗೆ ಉದ್ಯೋಗ ಕೊಡೋದು ಮಾತ್ರ ಇಲ್ಲ, ನಿಮ್ಮ ಕಂಪನಿ ಸಹಿತ CSR ಕೊಡ್ತಾ ಇದೆ. ಒಂದೇ ಒಂದು ಪ್ರಶ್ನೆ ನೀವು ಕೇಳಲಿಲ್ಲ, ಅವ್ರು ನಿಮ್ಗೆ ಕೊಡಲಿಲ್ಲ. ನೀವು ಯಾವ ಕ್ಷಣದಲ್ಲಿ ಅವ್ರು ಕೇಳ್ತೀರಿ, ಸರ್ CSR ನಮ್ಮೂರಿಗೆ ಒಂದು ಕೊಡ್ಬೋದಾ? ನಿಮ್ಮ ಕಂಪನಿಯಲ್ಲಿ ಒಬ್ಬ CSR ಹೆಡ್ ಇರ್ತಾರೆ, ಅದಕ್ಕೊಬ್ಬರು ಮ್ಯಾನೇಜರ್ ಇರ್ತಾರೆ,
ಅವ್ರ ಹತ್ರ ಕೊಡ್ಬೋದಾ ಕೇಳಿದರೆ ಕೊಡಿ ಅಂತ ಹೇಳ್ತಾರೆ. ಬಟ್ ಅಧಿಕೃತತೆಗೋಸ್ಕರ DC ಲೆಟ್ರೋ MLA ಲೆಟ್ರೋ ಇನ್ಯಾವುದು ಕೇಳ್ಬೋದು, ನಾವು ಕೊಡ್ತೇವೆ. ಸೊ ಯಾವಾಗ ಈ 300 ಟ್ರೀಸ್ ಕಲ್ಪನೆ ಬೆಳಿಲಿಕ್ಕೆ ಶುರುವಾಯಿತು, ಇವತ್ತೆಲ್ಲ ಶಾಲೆಗಳು ಒಂದು ಹಂತಕ್ಕೆ ಮಾಡಲಿಕ್ಕೆ ಒಂದು ದಾರಿ ಸಿಕ್ತು. ಸರ್ಕಾರ ಮಾತ್ರ ಡಿಪೆಂಡ್ ಆಗೋದಲ್ಲ ಅನ್ನೋದನ್ನು ಅಲ್ಲಿನ HM, ಅಲ್ಲಿನ SDMC, ಅಲ್ಲಿಯ ಮುಖಂಡರು ಎಲ್ಲರೂ ಸಹಿತ ಪ್ರಯತ್ನ ಮಾಡ್ತಿದ್ದಾರೆ. ಇವತ್ತು ನನಗೂ ಸಹಿತ ಮಾಹಿತಿ ಇಲ್ಲದೆ ಆ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಆಗ್ತಾ ಉಂಟು, ಅಲ್ಲೊಂದು CSR ಫಂಡ್ ಇದೆ ಅನ್ನೋದು ಬಂದಿದೆ ಅಂತ ಹೇಳುವಾಗ ನನಗೆ ಖುಷಿ, ಒಳ್ಳೆದಾಯ್ತು, ಅದು ಮೂಮೆಂಟ್ ಆಗಲಿ ಅಂತೇಳಿ ಹೇಳಿ. ಇದೇ ನಮ್ಮ ಬೈಂದೂರಿನ ಮಾದರಿ ಶಾಲೆ ಅಂತೇನಿದೆ, ಅದಕ್ಕೆ ರೋಬೋಸಾಫ್ಟ್ ಸಂಸ್ಥೆ 1 ಕೋಟಿವರೆಗೆ ಖರ್ಚು ಮಾಡುವಂಥ ಬೇರೆ ಬೇರೆ ಪ್ಲ್ಯಾನ್ ಇಟ್ಕೊಂಡಿದೆ. ಈ ರೀತಿ 10 ದಾನಿಗಳು ಮತ್ತು ಸಂಸ್ಥೆಗಳಿಂದ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ನನ್ನ ಕೆಲಸ ಈ ವ್ಯವಸ್ಥೆಗಳಿಗೆ ಕೋಆರ್ಡಿನೇಟ್ ಮಾಡೋದು. ನಿಮಗೆ ದೇವಿಪ್ರಸಾದ್ ಶೆಟ್ಟರು, ನಾರಾಯಣ ಹೃದಯಾಲಯ, ಅವ್ರ ಹತ್ರ ಹೋದಾಗ ಅವರೊಂದು ಮಾತು ಹೇಳಿದರು, ನೀವು ರಾಜಕೀಯ ಮುಖಂಡರು ಬಂದು ಕೇಳಿದರೆ ನಮಗೆ ಖುಷಿ ಅಂತ ಹೇಳಿದರು. ಯಾಕೆ ಕೇಳಿದರು, ನಾವು ಕೊಡುವಾಗ ತೊಂದರೆ ಮಾಡೋದೇ ರಾಜಕೀಯದವರು. ಒಂದು ಊರಿಗೆ ಕೊಡಬೇಕಂತ ಹೇಳಿದರೆ ಕೊನೆಗೆ ಸಸೂತ್ರ ಮಾಡಿ ಬರಲಿಕ್ಕೆ ಆಗೋದಿಲ್ಲ, ಆ ಆಕ್ಷೇಪ ಈ ಆಕ್ಷೇಪ, ಅವ್ರನ್ನ ಯಾಕೆ ಕರೀಲಿಲ್ಲ ಇವ್ರನ್ನ ಯಾಕೆ ಕರೀಲಿಲ್ಲ ಅಂತೇಳಿ ಹೇಳಿ. ಆದರೆ ನೀವಾಗೆ ಬಂದುಬಿಟ್ರೆ ನಮ್ಗೆ ಆ ಸಮಸ್ಯೆ ಮುಗೀತು, ಸೀದಾ ಬಂದು ನಾವು ನಿಮ್ಮೂರಲ್ಲಿ ಏನೋ ಒಂದು ಮಾಡ್ಬೋದು ಅನ್ನುವಂಥ ಮಾತು ಹೇಳಿದರು. ದೇವ್ರ ದಯೆಯಿಂದ ಈ ವಿಷಯದಲ್ಲಿ ಬೈಂದೂರಿನಲ್ಲಿ ಅದು BJP, ಕಾಂಗ್ರೆಸ್ಸು ಮತ್ತೊಂದು ಯಾವ ಪ್ರಶ್ನೆಯೂ ಇಲ್ಲದೆ CSR ಚಟುವಟಿಕೆಗೆ ಕಣ್ತುಂಬಿ ಮನಸ್ಸು ಪ್ರಾಮಾಣಿಕವಾಗಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬ ಜನ ಫೋನ್ ಮಾಡಿ ಹೇಳಿದ್ದಿದೆ, ನಮ್ಮಲ್ಲೊಂದು ಮಾಡಿ, ಇಲ್ಲ ನಮ್ಮಲ್ಲೊಂದು ಕಂಪೆನಿ ಇದೆ ಅಂತ ಹೇಳಿ. ಅದಕ್ಕೆ ಪೂರಕವಾಗಿ ನನ್ನ ತಂಡ, ಪಕ್ಷದ ಮುಖಂಡರು, ಸಮೃದ್ಧ ಬೈಂದೂರು ಅಂತೇಳಿ ನಾವೇನು ಟೀಮ್ ಅಂತೇಳಿ ಮಾಡಿದ್ದೇವೆ, ಆ ಟೀಮು, ಇನ್ನು ಯಾವುದ್ಯಾವುದೋ ಟ್ರಸ್ಟ್ಗಳು, ಯಾಕಂದರೆ ಕೆಲವೊಮ್ಮೆ ಟ್ರಸ್ಟ್ ಕೇಳ್ತಾರೆ, ಮತ್ತೊಂದು ಕೇಳ್ತಾರೆ, ಎಲ್ಲರೂ ಸಹಿತ ಈ ವಿಷಯಗಳನ್ನು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕೇವಲ ಉಡುಪಿಯಲ್ಲಿ ಮಾತ್ರ ಇದ್ದಂಥ ಯಕ್ಷಗಾನ ಕಲಾರಂಗದವರು ಅವರು ಬೈಂದೂರಿಗೆ ಬರಬೇಕು ಅಂತ ಕೇಳ್ಕೊಂಡಾಗ ಅವರ ಕಂಡೀಷನ್ಗಳನ್ನು ಹೇಳಿದರು, ಶಿಕ್ಷಕರ ಕೊರತೆ ಹೇಳಿದರು. ಆದರೂ ಸಹಿತ ಬರ್ತೇವೆ, ನಿಮ್ಮ ಕಾಳಜಿ ಇರೋದಾದ್ರೆ ಬರ್ತೇವೆ ಅಂತ ಹೇಳಿದರು. ಇವತ್ತು ಹೆಚ್ಚು ಕಡಿಮೆ ಬೈಂದೂರಿನ ಸರ್ಕಾರಿ ಹೈಸ್ಕೂಲು 19 ಸರ್ಕಾರಿ ಹೈಸ್ಕೂಲ್ ಇದೆ, ಹೆಚ್ಚು ಕಡಿಮೆ 18 ಪ್ರೈವೇಟೆಲ್ಲ ಸೇರಿಸಿ ಒಂದು 18 ಹೈಸ್ಕೂಲ್ಗಳಲ್ಲಿ ಇವತ್ತು ಯಕ್ಷಗಾನ ಕ್ಲಾಸ್ ಆಗ್ತಿದೆ. ಕ್ಲಾಸ್ ಮಾಡಿ ಅವ್ರದ್ದೊಂದು ಪ್ರದರ್ಶನ ಇಟ್ಟು ವರ್ಷಕ್ಕೊಂದು ಕಾರ್ಯಕ್ರಮ ಮಾಡಿ ಮುಗಿಸ್ತಾ ಇದ್ದಾರೆ. ಪಾಪ ಅವ್ರ ಶಿಖರ ಸಂಬಳ ಮತ್ತೊಂದು ಎಲ್ಲವೂ ಅವರಿಗೆ ಒಂದಷ್ಟು ಬರ್ಡನ್ ಇರ್ತದೆ. ಕೊಲ್ಲೂರು ದೇವಸ್ಥಾನದಿಂದ ಅವರಿಗೆ ಸಪೋರ್ಟನ್ನು ಆ ಟೀಮ್ನಿಂದ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಸೇರಿಸಿ ಯಕ್ಷಗಾನ ಅನ್ನುವಂಥದ್ದು ಆಗ್ತಾ ಹೋದಾಗ ಮಕ್ಕಳಿಗೆ ಎಷ್ಟು ಸಂಸ್ಕಾರ ಬರ್ತದೆ, ಲ್ಯಾಂಗ್ವೇಜ್ ಎಷ್ಟು ಇಂಪ್ರೂವ್ ಆಗ್ತದೆ, ಕಲ್ಚರ್ ಎಷ್ಟು ಇಂಪ್ರೂವ್ ಆಗ್ತದೆ. ಈ ಕೊಡುಗೆಯನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಇಡೀ ಬೈಂದೂರು ಸಿದ್ಧ ಇದೆ. ಎಲ್ಲ ಊರಿನಲ್ಲೂ ಅಲ್ಲಲ್ಲೊಂದು ತಂಡ ಮಾಡಿಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲವೂ ಸಹಿತ ಸರ್ಕಾರೇತರವಾಗಿ ಮಾಡ್ತಾ ಇರುವಂಥ ಚಟುವಟಿಕೆಗಳು. ಈ ಚಟುವಟಿಕೆಗೆ ಒಟ್ಟು ಬೈಂದೂರಿನ ಎಲ್ಲರ ಸಪೋರ್ಟ್ ಇರೋದ್ರಿಂದ ಇದೆಲ್ಲವೂ ಮಾಡಲಿಕ್ಕೆ ಆಗ್ತಾ ಇದೆ. ಸೊ ದುಡ್ಮಿ ಅನ್ನುವಂಥ ಪ್ರಾಜೆಕ್ಟ್ ಮೊನ್ನೆ ನಾವು ಬೈಂದೂರು ಉತ್ಸವದಲ್ಲಿ ಸ್ಟಾರ್ಟ್ ಮಾಡಿದೆವು. ದುಡ್ಮಿ ಅಂತೇಳಿ ಹೇಳುವಂಥ ಸಂಸ್ಥೆ ಅದು ಸ್ವತಂತ್ರವಾಗಿ ಎಲ್ಲೆಲ್ಲಿ ಹೆಣ್ಣುಮಕ್ಕಳಿಗೆ ಉದ್ಯೋಗ ಮಾಡಲಿಕ್ಕೆ, ಸ್ವಾವಲಂಬಿ ಬದುಕು ಕಟ್ಕೊಳ್ಳಿಕ್ಕೆ ಅವಕಾಶ ಸಿಗ್ತದೆ ಅದನ್ನು ಮಾಡುವಂಥದ್ದು. ಅದಕ್ಕೆ ಉಸ್ತುವಾರಿ ಸಚಿವರೇ ಅದಕ್ಕೆ ಸಪೋರ್ಟ್ ಮಾಡಿ ನಾನು ಅದಕ್ಕೆ ಏನೆಲ್ಲ ಜೋಡಿಸ್ಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನು ಹೇಳಿದರು. ಆ ಸಂಸ್ಥೆಯ ಮೂಲಕ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ 13 ಕೆಟಗರಿಯಲ್ಲಿ ಅವ್ರದ್ದು ಗೈಡೆನ್ಸ್ ಇದೆ. ಒಂದು ಗ್ರಾಮವನ್ನು, ಒಂದು ವಿಲೇಜನ್ನು ಯಾವ ರೀತಿಯಲ್ಲೇ ಇಂಪ್ರೂವ್ ಮಾಡ್ಬೋದು ಅಂತ ಹೇಳಿ. ನಮ್ಮಲ್ಲಿ ಹೆಚ್ಚು ಕಡಿಮೆ ನಾವು 95% ಗ್ರಾಮಾಂತರ ಪ್ರದೇಶದವರು. ನಾವು ಒಂದು ಪಟ್ಟಣ ಪಂಚಾಯತ್ ಅನ್ನುವ ವ್ಯಾಪ್ತಿ ಅನ್ನೋದು ಗ್ರಾಮಾಂತರ ಅನ್ನುವ ಶೇಪ್ ತಗೊಂಡ್ರೆ ಹೆಚ್ಚು ಕಡಿಮೆ ಪೂರ್ತಿ ನಮ್ಮದು ಗ್ರಾಮಾಂತರ ಪ್ರದೇಶ. ಇಲ್ಲಿ ಇದಿಷ್ಟಕ್ಕೂ ಸಹಿತ ರೂರಲ್ ಡೆವಲಪ್ಮೆಂಟ್ಗೆ ಏನು ಬೇಕು ಅನ್ನುವಂಥದ್ದನ್ನು ಪ್ರೈಮ್ ಮಿನಿಸ್ಟರ್ ಆಫೀಸಿನ ಗೈಡೆನ್ಸ್ 13 ಕೆಟಗರಿಯಲ್ಲಿ ಒಂದು ಕೆಟಗರಿ ಟೂರಿಸಮ್ ಅಂತೇಳಿ ಹೇಳಿ. ಸೊ ಅದಕ್ಕೆ ಸಂಬಂಧಪಟ್ಟ ಒಂದು NGOದವರು ಬಂದಿದ್ದರು, PMO ಆಫೀಸಿಂದ ಒಟ್ಟು ಪ್ಲ್ಯಾನ್ ತಗೊಂಡು ಬಂದಿದ್ದರು. ಅವರದ್ದು ಈ ತಿಂಗಳಲ್ಲಿ ಕ್ಯಾಂಪ್ ಫಿಕ್ಸ್ ಆಗಿತ್ತು. ಈಗ ಬೇರೆ ಬೇರೆ ವಿಷಯಕ್ಕೋಸ್ಕರ ಮುಂದಿನ ತಿಂಗಳಲ್ಲಿ ಇಟ್ಕೊಂಡಿದ್ದಾರೆ. ಹಳ್ಳಿಯಲ್ಲಿ ಪ್ರವಾಸೋದ್ಯಮದ ಮೂಲಕ ಹೇಗೆ ದುಡಿಮೆ ಮಾಡ್ಕೋಬೋದು, ಅದು ನಮ್ಮೂರಿನ ದೇವಸ್ಥಾನವನ್ನು ಪರಿಚಯಿಸ್ಬೋದು, ನಮ್ಮೂರಿನ ಯಾವುದೋ ಫಾಲ್ಸನ್ನು ಕರ್ಕೊಂಡು ಹೋಗಿ ತೋರಿಸ್ಬೋದು, ಇಲ್ಲ ಹಳ್ಳಿ ಪ್ರದೇಶದಲ್ಲಿ ಅಧಿಕೃತ ಅನುಮತಿಯೊಂದಿಗೆ ಹೋಮ್ ಸ್ಟೇನೋ ಮತ್ತೊಂದು ಮಾಡ್ಕೋಬೋದು. ಹಳ್ಳಿ ಪ್ರದೇಶದ ಊಟ ತಿಂಡಿಯನ್ನು ನೋಡಲಿಕ್ಕೆ ಅಧ್ಯಯನಕ್ಕೆ ಬರುವವರಂತಿದ್ದಾರೆ. ಇದೆಲ್ಲವನ್ನು ಒಂದು ಸಂಸ್ಥೆ ಕರೆಸಿಕೊಡ್ತದೆ. ಬುಕ್ಕಿಂಗ್ ಅವರೇ ತಗೋತಾರೆ, ಇಲ್ಲಿ ಕಳಿಸ್ತಾರೆ. ಬಟ್ ಇಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಗೈಡಿಂದ ಹಿಡಿದು ಎಲ್ಲವೂ ಸಹಿತ ಇಲ್ಲಿಂದ ಬೇಕಾಗ್ತದೆ. ಈ ಟೂರಿಸಂ ಕ್ಯಾಂಪ್ ಅಂತೇಳಿ ಹೇಳಿ ಒಂದು ನಾವು ಜೋಡಿಸ್ತಾ ಇದ್ದೇವೆ. ಆ ಕ್ಯಾಂಪಿಗೆ ಒಟ್ಟು ಸಂಜೀವಿನಿ ಸಂಘಗಳು ಮತ್ತೊಂದಷ್ಟರಿಂದ ಸೇರಿಸಿ ಅವರೆಲ್ಲರೂ ಸಹಿತ ಈ ಕ್ಯಾಂಪಿಗೆ ಬಂದರೆ ಅಲ್ಲಿ ಒಂದಷ್ಟು ದುಡಿಮೆಗಳಾಗ್ತದೆ. ಇದೆಲ್ಲವೂ ಸಹಿತ ಈ ರೀತಿ ದಾರಿಯ ಮೂಲಕ ಆರ್ಥಿಕ ಚಟುವಟಿಕೆ ಮತ್ತು ಸ್ವಾವಲಂಬಿ ಬದುಕು ಅನ್ನುವಂಥದ್ದನ್ನು ನಾವು ಮಾಡ್ಕೋಬೇಕು ಅಂತ ಇರುವುದು. ಕಳೆದ ಸರ್ತಿ ನಾವು ದೇವಿ ನೆಲೆ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿದೆವು. ತೀರಾ ಅಶಕ್ತರು,
ಅವ್ರ ಹತ್ರ ಮನೆ ಅನ್ನುವಂಥದ್ದಿಲ್ಲ, ಕಟ್ಟಿಕೊಳ್ಳಿಕ್ಕೆ ಅವರಿಂದ ಸಾಧ್ಯ ಇಲ್ಲ. ಆ ರೀತಿ ನಮ್ಮ ಮನೆ ದೇವಿನೆಲೆ ಅಂತೇಳಿ ಹೇಳಿ ಮಾಡಿದೆವು. ನಮ್ಮ ಕಾರ್ಯಕರ್ತರು ಪ್ರತಿ ಗ್ರಾಮದಲ್ಲಿ ಹುಡುಕಿದಾಗ 8-10 ಮನೆಗಳು ಆ ರೀತಿ ಕಂಡು. ಅವ್ರ ಮನೆಯಲ್ಲಿ ಒಂದು ತಾಯಿ ಮತ್ತು ಮಗ ಇಬ್ಬರೇ ಇರ್ತಾರೆ, ದುಡಿಲಿಕ್ಕೆ ಕಷ್ಟ, ಶಾಲೆನ ಕಷ್ಟ ಅಂತೇಳಿ ಹೇಳಿ ಅದು ಗುರುತಿಸಿದ ಮೇಲೆ ನಾವು ಒಂದಷ್ಟು ಗ್ರಾಮದಲ್ಲಿ ಬೇರೆ ಬೇರೆ ದಾನಿಗಳಿಂದ ಆ ರೀತಿ ಮನೆ ಕಟ್ಟಿಕೊಡುವಂಥ ಕೆಲಸವನ್ನು ಮಾಡಿಸ್ಲಿಕ್ಕೆ ಶುರು ಮಾಡಿದೆವು. ಸೊ ಇದಿಷ್ಟು ಅದನ್ನು ಮಾಡುವಾಗಲೇ ಗೊತ್ತುಂಟು ಅಷ್ಟು ಕಷ್ಟದವರು ಇದ್ದಾರೆ ಅಂತೇಳಿ ಹೇಳಿ. ಇಂಥದ್ದೆಲ್ಲ ಚಟುವಟಿಕೆಯನ್ನು ಮಾಡ್ಕೊಂಡು ಹೋಗಲಿಕ್ಕೆ ಒಟ್ಟು ನನ್ನ ಕ್ಷೇತ್ರದ ಜನರು, ಮುಖಂಡರು, ಕಾರ್ಯಕರ್ತರು, ಪ್ರಮುಖರು, ಪತ್ರಕರ್ತರು ಎಲ್ಲರ ಮಾರ್ಗದರ್ಶನದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ನಾವು ಮಾಡಲಿಕ್ಕೆ ಹೊರಟಂಥ ಕೆಲಸ ಸಮೃದ್ಧ ಬೈಂದೂರು ಅನ್ನುವಂಥದ್ದು ಸರ್ಕಾರದ ಒಂದಷ್ಟು ಯೋಚನೆ ಅದೆಲ್ಲವೂ ಜೊತೆಗೆ ಈ ರೀತಿ ಜೋಡಿಸ್ಕೊಂಡಾಗ ಮಾತ್ರ ಆಗ್ತದೆ ಅನ್ನುವಂಥದ್ದು ಇರೋದು. ಕಳೆದ ಸರ್ತಿ ನಾವು ಗಂಟಿಧಾಮ ಮಾಡಿದಾಗ ಒಂದಷ್ಟು ಜನ ಕೇಳಿದರು ಏನದು ಕಲ್ಪನೆ ಅಂತೇಳಿ ಹೇಳಿ. ನಾವೇ ನೋಡಿದ್ದಿದೆ, ದಾರಿ ಮೇಲೆ ಆಕ್ಸಿಡೆಂಟ್ ಆಗಿ ಒಂದು ದನ ಬಿತ್ತು ಅಂತೇಳಿ ಹೇಳಿದರೆ ಒಂದು ನಮ್ಮಲ್ಲಿ ಸಂಜೀವಣ್ಣ ಅಂತೇಳಿ ಒಬ್ಬರಿದ್ದರು ಇದ್ದಾರೆ. ಅವ್ರು ಈಗಲೂ ಸಹಿತ ಅಂಥ ಬಿದ್ದ ದನಗಳನ್ನು ತಗೊಂಡೋಗಿ ಟ್ರೀಟ್ಮೆಂಟ್ ಮಾಡೋರು ಇದ್ದಾರೆ. ಪಾಪ ಅವ್ರ ಗ್ಯಾರೇಜಲ್ಲಿ ಜಾಗ ಸಾಕಾಗೋದಿಲ್ಲ. ಅವರ ಸ್ವಭಾವ ಬಿದ್ದಾಗ ದನ ನೋಡಿದ ಮೇಲೆ ಬಿಟ್ಟು ಹೋಗೋದಿಲ್ಲ ಅವರು. ಅದಕ್ಕೋಸ್ಕರ ಗಂಟಿಧಾಮ ಅಂತೇಳಿ ಹೇಳಿ ಮಾಡಿ ಹೊಸರೆಯಲ್ಲಿ ಅದಕ್ಕೆ ನಮ್ಮ ಕಾರ್ಯಕರ್ತರ ಅದನ್ನು ನೋಡಿಕೊಂಡು ಇವತ್ತಿಗೆ ಬಹುಶಃ ಒಂದು 100 ಹಸುಗಳು ಬಂದಿದೆ. ನಿಮಗೆ ಅತಿ ಹೆಚ್ಚು 90% ಜಖುಮಾಗಿದೆ ಅಂತೇಳಿ ಹೇಳಿದರೆ ಬದುಕುವುದಿಲ್ಲ ಅನ್ನೋದು ನಮ್ಗೆ ಗೊತ್ತಿದ್ರು ಸಹಿತ ಸಾಯುವವರೆಗೆ ತಂಪು ಮತ್ತು ನೀರು, ಅಂದರೆ ಬಿಸಿಲಲ್ಲಿ ಬಿದ್ದುಕೊಂಡಿರ್ತವೆ, ನೀರು ಕೊಡುವವರು ಇರೋದಿಲ್ಲ ರೋಡ್ ಸೈಡಲ್ಲಿದ್ದಾಗ ಮಾಡೋದು. ಇದು ನಮ್ಮ ಜಿಲ್ಲೆ ದಾಟಿ ಆಚೆ ಈಚೆ 2-3 ಜಿಲ್ಲೆದು ಸಹಿತ ಇವತ್ತಿಗೆ ನಮಗೆ ಫೋನ್ ಬರೋದು, ಕಳಿಸಿಕೊಡ್ತೇವೆ ಅನ್ನೋದು, ಯಾರೂ ಇಲ್ಲ ತಗೊಂಡು ಹೋಗಿ ಅಂತ ಹೇಳೋದು ನಿರಂತರ ನಡೀತಾ ಇದೆ. ಅದನ್ನು ನಾವು ಮಾಡ್ತಾ ಇದ್ದೇವೆ. ಎಲ್ಲ ಸೇವಾ ಚಟುವಟಿಕೆಗಳು ಸಹಿತ ನನ್ನ ಕ್ಷೇತ್ರದಲ್ಲಿ ಈ ರೀತಿಯ ಒಂದು ಮಾನಸಿಕತೆ, ಮಾನವೀಯತೆ ಇರುವವರು ಮತ್ತು ಅಗತ್ಯ ಇರುವವರು ಇದೆರಡನ್ನೂ ನಾವು ಮಾಡ್ತಾ ಇದ್ದೇವೆ. ದುಡಿಮೆ ಅನ್ನುವಂಥ ಕಲ್ಪನೆ ಬಂದದ್ದು ನಮಗೆ ಅನಿತಕ್ಕನವರ ನೇತೃತ್ವದಲ್ಲಿ ಆರಂಭದಲ್ಲಿ ಒಂದು ಸಬಲೆ ಅಂತ ಒಂದು ತಂಡ ಮಾಡಿದಾಗ, ಸಬಲೆ ಅಂತೇಳಿ ಹೇಳುವಂಥ ತಂಡ ನಮಗಿದ್ದದೇನು ಕೇಳಿದರೆ ಯಾವಾಗಲೂ ಸಹಿತ ಯಾರೋ ಒಬ್ಬ ಜೀವ ತಗೊಂಡ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಮನೆಯಲ್ಲೊಬ್ಬ ತಾಯಿ ಇರ್ತಾರೆ, ಅವನಿಗೆ ಅವರು ಅಬಲೆ ಆಗಿ ಬಿಡ್ತಾರೆ. ಇನ್ಯಾರೋ ಆ್ಯಕ್ಸಿಡೆಂಟಲ್ಲಿ ಒಬ್ಬ ಸತ್ತ ಅಂತ ಹೇಳ್ತಾರೆ. ಮನೆಯಲ್ಲೊಬ್ಬರು ಹೆಂಡತಿ ಇರ್ತಾರೆ, ಅವರು ಅಬಲೆ ಅಂತ ಆಗಿಬಿಡ್ತಾರೆ. ಇನ್ಯಾರೋ ಬಾಡಿ ಸಿಕ್ತು ಸಮುದ್ರದಲ್ಲಿ ಹೊಳೆಯಲ್ಲಿ ಅಂತ ಹೇಳ್ತಾರೆ. ಮನೆಯಲ್ಲೊಂದು ಹೆಣ್ಣು ಮಗು ಇರ್ತದೆ, ಆ ಮಗು ಅಬಲೆ ಆಗಿಬಿಡ್ತದೆ. ಸೊ ಇವರೆಲ್ಲರೂ ಸಹಿತ ಬದುಕಿಗೆ ಇನ್ಯಾರಿಗೂ ಕೈ ಚಾಚುವ ಪರಿಸ್ಥಿತಿ ಬರ್ತದೆ. ಇದೆಲ್ಲ ಕಂಡಾಗ ಅವರ ನೇತೃತ್ವದಲ್ಲಿ ಒಂದು ತಂಡ ಮಾಡಿ ಆ ಟೀಮಿನವರು ಅಂಥವ್ರ ಮನೆಗೆ ಹೋಗಿ ಭೇಟಿ ಮಾಡಿ ಮಾನಸಿಕವಾಗಿ ಅವರನ್ನು ಬಲ ಮಾಡುವಲ್ಲಿಂದ ಹಿಡಿದು ಬದುಕನ್ನು ಅವರೇ ಕಟ್ಟಿ ಸ್ವತಂತ್ರರಾಗಬೇಕು ಅನ್ನುವಲ್ಲಿವರೆಗೆ ಅವರನ್ನು ತಯಾರಿ ಮಾಡೋದು ಆ ಸಬಲೆ ತಂಡದಾಗಿತ್ತು. ಅವರು ಕೊಟ್ಟ ಸಲಹೆ ಏನು ಕೇಳಿದರೆ ಕೊನೆಗೆ ಎಲ್ಲರೂ ಸೋಲುವುದು ಆರ್ಥಿಕವಾಗಿ. ಎಲ್ಲ ಓಕೆ, ನೀವು ಹೇಳಿದ್ದು ಧೈರ್ಯ ಕೊಡೋದು, ವಿಶ್ವಾಸ ಕೊಡೋದು, ಕಾನೂನು ಮಾರ್ಗದರ್ಶನ ಎಲ್ಲ ಸರಿ, ಕೊನೆಗೆ ಸೋಲುವುದು ಆರ್ಥಿಕತೆ, ಮನೆ ಖರ್ಚಿನ ಪ್ರಶ್ನೆ, ಇದರ ಪ್ರಶ್ನೆ ಬಂದಾಗ ಅವ್ರು ಸೋಲ್ತಾರೆ. ಅದಕ್ಕೆ ಏನು ಅಂತ ಹೇಳಿದಾಗ ಈ ದುಡಿಮೆಯ ಕಲ್ಪನೆ ಬಂದದ್ದು. ಹೆಣ್ಣುಮಕ್ಕಳು ಮನೆಯಲ್ಲೇ ಇದ್ದು ಎಲ್ಲ ಕೆಲಸದ ಜೊತೆಗೆ ದುಡಿಯುವಂಥ ಅವಕಾಶಗಳು ಬರಬೇಕು ಅನ್ನುವಂಥ ಪ್ರಶ್ನೆಯಿಂದ ಆ ದುಡಿಮೆಯ ಪ್ರಶ್ನೆ ಬಂತು. ಈ ಕಲ್ಪನೆಗಳು ಬಂದಾಗ ಹೇಳಿದಾಗ ನಮಗೆ ಇದೆಲ್ಲ ನೀವು MLA ಆಗಿ ಮಾಡಬೇಕಾ, ಇದೆಲ್ಲ ನೀವು ರಾಜಕೀಯದವ್ರು ಮಾಡಬೇಕಾ ಅಂತೆಲ್ಲ ಪ್ರಶ್ನೆ ಬಂದಾಗಲೂ ಸಹಿತ ನಾವು ಇದನ್ನು ಮಾಡದೇ ಇದ್ದರೆ ಇನ್ಯಾರು ಮಾಡ್ತಾರೆ ಅನ್ನೋದು ನಮ್ಮ ಪ್ರಶ್ನೆ. ಎಲ್ಲರೂ ಬ್ಯುಸಿ, ಎಲ್ಲರೂ ಅವ್ರವ್ರ ವ್ಯವಹಾರ, ಅವ್ರವ್ರ ವ್ಯವಸ್ಥೆ ಇದ್ದಾಗ ಈ ರೀತಿ ಸಾರ್ವಜನಿಕ ಸಾಮಾಜಿಕ ಚಟುವಟಿಕೆಗಳು ಮಾಡಲಿಕ್ಕೆ ನಾವು ಹೊರಟಾಗ ಅದರ ಮನಸ್ಸಿರುವವರು ಒಂದಷ್ಟು ಜನ ಬಂದು ಬಿಡ್ತಾರೆ ಅನ್ನುವಂಥದ್ದು. ಇಲ್ಲಿ ಹಿಂದೆ ಉಡುಪಿ, ಕುಂದಾಪುರ, ಮಣಿಪಾಲ ಬಿಟ್ಟರೆ ಡಯಾಲಿಸಿಸ್ ಅನ್ನುವಂಥದ್ದು ಬೈಂದೂರಿನಲ್ಲಿ ಇರಲಿಲ್ಲ. ಸರ್ಕಾರದಲ್ಲಿ ತಾಲೂಕು ಹಾಸ್ಪಿಟಲ್ ಮತ್ತು ಜಿಲ್ಲಾ ಆಸ್ಪತ್ರೆಗಿಂತ ಕೆಳಗೆ ಕೊಡೋದಿಲ್ಲ. ನಮ್ಮದು ತಾಲೂಕು ಆಸ್ಪತ್ರೆ ಕುಂದಾಪುರ, ಬೈಂದೂರು ಕಮ್ಯುನಿಟಿ ಹಾಸ್ಪಿಟಲ್ ಅಂತ ಇತ್ತು. ಆಗ ನಾವು ಮಣಿಪಾಲದವ್ರಿಗೆ ಕೇಳ್ಕೊಂಡಾಗ ಅವರು ಡಯಾಲಿಸಿಸನ್ನು ನಮ್ಮಲ್ಲಿ ಮಾಡಲಿಕ್ಕೆ ಒಂದು ಜಾಯಿಂಟ್ ಬೇಕು, ಗೌರ್ಮೆಂಟ್ ಹಾಸ್ಪಿಟ್ಲನ್ನೇ ಕೇಳಿದರು. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಆಗ ಕಂಡೀಷನ್ನು PPP ಮತ್ತೊಂದಕ್ಕೆ ರೆಡಿ ಆಗಲಿಲ್ಲ ಅಂತ ಇತ್ತು. ಅಂಜಲಿ ಆಸ್ಪತ್ರೆಯಲ್ಲಿ ಕೇಳಿದೆವು, ಅಲ್ಲಿಯೂ ಸಹಿತ ನಮ್ಮದಿಷ್ಟೇ ಕೆಲಸ. ಅಂಜಲಿ ಆಸ್ಪತ್ರೆ ಮತ್ತು ಮಣಿಪಾಲದವರು ಮೀಟಿಂಗ್ ಮಾಡಿಕೊಂಡು ಅವರೊಂದು ಬೇರೆ ಬೇರೆ ಯೂನಿಟ್ಗಳನ್ನು ಮಾಡೋರಿದ್ದಾರೆ, 1 ವರ್ಷದ ರಿವ್ಯೂ ಮಾಡಿ ಇಂಪ್ರೂವ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಂತೂ ಡಯಾಲಿಸಿಸ್ ಅನ್ನುವಂಥದ್ದು ಮಣಿಪಾಲಕ್ಕೆ ಹೋಗುವವರು ಒಂದಷ್ಟು ಜನ ಇಲ್ಲಿ ಹೋಗುವಾಗಾಯಿತು. ಅದಾದಮೇಲೆ ಕಮ್ಯುನಿಟಿ ಹಾಸ್ಪಿಟ್ಲಿಗೂ ಡಯಾಲಿಸಿಸ್ ಸೆಂಟರ್ ಬಂತು. ಇವತ್ತಿಗೆ ನಮ್ಮಲ್ಲಿ ವೇಟಿಂಗ್ ಲಿಸ್ಟ್ ಅನ್ನುವಂಥದ್ದು ಇಲ್ಲ, ಅಂದರೆ ಕಾಯ್ತಾ ಇದ್ದಾರೆ ಲೈನಲ್ಲಿ ಅನ್ನುವರಿಲ್ಲ. ಒಂದು ಸ್ಪೆಷಲ್ ಕ್ಯಾಟಗರಿ ಒಂದಿದೆ, ಅದನ್ನು ಇನ್ನೂ ಒಂದು ಮೆಷಿನ್ ಅದು ಕುಂದಾಪುರದಲ್ಲೂ ಇಲ್ಲ, ಉಡುಪಿಯಲ್ಲಿ ಮಾತ್ರ. ಅಂದರೆ ಅವ್ರು ಆಲ್ರೆಡಿ ಅವರಿಗೇನೋ ಕಾಯಿಲೆ ಏನೋ ಒಂದು ಡಿಸೀಸ್ ಇದೆ ಅಂತ ಹೇಳಿದರೆ ಅವರನ್ನು ಇವ್ರ ಜೊತೆಗೆ ಮಾಡೋದಿಲ್ಲ, ಅವರಿಗೊಂದು ಸಪ್ರೇಟ್ ಮೆಷಿನ್ ಬೇಕು. ಆ ಸಪ್ರೇಟ್ ಮೆಷಿನ್ ಇಡುವಷ್ಟು ಸಾಮರ್ಥ್ಯ ನಮಗೆ ಬೈಂದೂರಿನಲ್ಲಿ ಆಗಲಿಲ್ಲ. ಆದರೆ ಡಯಾಲಿಸಿಸ್ ಸೆಂಟರ್ ಅಂತೇಳಿ ಆಗಿದೆ. ನಮ್ಮ ಮನಸ್ಸಿನಲ್ಲಿ ಚಿತ್ತೂರು ಅಥವಾ ವಣಸೆಯಲ್ಲಿ ಒಂದಾಗಬೇಕು,
ಕೊಲ್ಲೂರಿನಲ್ಲಿ ಒಂದಾಗಬೇಕು, ಸಿದ್ದಾಪುರದಲ್ಲಿ ಒಂದಾಗಬೇಕು. ಆ ಡಯಾಲಿಸಿಸ್ ಬಂದಾಗ ಅವರಿಗೆ ಅದಕ್ಕೋಸ್ಕರ ಓಡಾಡೋದೇ ಸಮಸ್ಯೆ. ಡಯಾಲಿಸಿಸ್ ಕಾಯಿಲೆ ಒಂದು ಕಡೆಗೆ, ಅದು ಹೊತ್ಕೊಂಡು ತಿರುಗೋದೇ ಇನ್ನೊಂದು ಸಮಸ್ಯೆ ಅಂತ ಇತ್ತು. ಸೊ ಇದೆಲ್ಲವೂ ಈ ರೀತಿ ಸಮಸ್ಯೆ ಇದ್ದಾಗ ಇದರ ಜೊತೆಗೆ ಜೋಡ್ಕೊಂಡು ಹೋಗುವಂಥದ್ದು ಅಂತೇಳಿ ಹೇಳಿ ಇದೆಲ್ಲ ತಮ್ಮ ಗಮನಕ್ಕೆ ತರ್ತಾ ನಾವು ಕ್ಲೀನ್ ಕಿನಾರ ಅನ್ನುವಂಥದ್ದು ಚಟುವಟಿಕೆ ನಮ್ಮ ಬೈಂದೂರಿನ ಕಡುವರಿಯ ತಂಡ ಶುರು ಮಾಡಿದಾಗಲೂ ನಮಗೆ ಅದರ ಫಲಿತಾಂಶ ಅನ್ನುವಂಥದ್ದು ಕಾರ್ಯಕರ್ತರು, ಸ್ವಯಂ ಸೇವಕರು, ಸಮಾಜ ರೆಡಿ ಇದೆ, ಪ್ರಕೃತಿ ರೆಡಿ ಇದೆ. ಕ್ಲೀನ್ ಕಿನಾರ ಮಾಡಿ ಆಗುವಾಗ ಎಷ್ಟೋ ವರ್ಷದಿಂದ ಆಮೆ ಮೊಟ್ಟೆ ಇಡುವಂಥದ್ದು ನೇಚರ್ ಕ್ಲೀನ್ ಇದ್ದರೆ ಮಾತ್ರ ಅದೊಂದು ಸಿಂಬಲ್ ಅದು. 15-20 ವರ್ಷದ ನಂತರ ಅದು ಆರಂಭ ಆಯಿತು ಅನ್ನೋದು ಫಾರೆಸ್ಟ್ನವ್ರು ರಿಪೋರ್ಟ್ ಕೊಟ್ಟಾಗ, ಲೋಕಲ್ನವ್ರು ರಿಪೋರ್ಟ್ ಕೊಟ್ಟಾಗ ನಮಗೂ ಒಂದು ಖುಷಿ. ನೇಚರ್ ಸಹಿತ ನಾವೇ ಚೆನ್ನಾಗಿ ಇಟ್ಕೋಬೇಕಾದವ್ರು ಅನ್ನೋದನ್ನು ಇದು ನೆನಪಿಸಿತು ಅಂತೇಳಿ ಹೇಳಿ. ಸೊ ಇಂಥದ್ದೆಲ್ಲ ಚಟುವಟಿಕೆಗಳ ಮೂಲಕ ಸಾಮಾಜಿಕ ಚಟುವಟಿಕೆ ತಗೊಂಡು ಹೋಗಿ ಅವಕಾಶ ಇರುವಲ್ಲಿ ಏನು ಮಾಡಲಿಕ್ಕಾಗ್ತದೆ. ನಾವು ಶಾಸಕರಾದ ತಕ್ಷಣ ಅಭಿವೃದ್ಧಿ ಅನ್ನುವಂಥದ್ದು ಅನುದಾನ ಯಾರು ತಂದರೂ ಆಗ್ತದೆ. ಅನುದಾನ ತಂದ ತಕ್ಷಣ ಯಾವ ಗ್ರಾಮದಲ್ಲಿ ರೋಡ್ ಆಗಬೇಕು, ಯಾವ ಗ್ರಾಮದಲ್ಲಿ ಬ್ರಿಡ್ಜ್ ಆಗಬೇಕು, ಎಲ್ಲ ಅವಶ್ಯಕತೆ ಇದೆ, ಲಿಸ್ಟ್ ರೆಡಿ ಇದೆ. ನಾವು ಹೆಚ್ಚು ಕಡಿಮೆ ಇಡೀ ರಾಜ್ಯದಲ್ಲಿ ನಾನು ಅಂದ್ಕೊಳ್ಳೋದು ಕಾಂಟ್ರಾಕ್ಟರ್ಗಳು ಅತಿ ಹೆಚ್ಚಿರುವ ಕ್ಷೇತ್ರ ಬಹುಶಃ ಕೊಯ್ದೂರು, ಕುಂದಾಪುರ ಇರ್ಬೋದು. ಅವರಿಗೂ ಸಹಿತ ಅನುದಾನ ಬರ್ತದೆ, ಬರಲಿಕ್ಕೆ ಅವಕಾಶ ಇದೆ ಅಂದಾಗ ರಸ್ತೆ ಎಲ್ಲಿದೆ ಅನ್ನೋದು ಲಿಸ್ಟ್ ಅವ್ರ ಹತ್ರ ಇರ್ತದೆ. ಈ ಕೆಲಸಗಳು ಅನುದಾನ ಅಭಿವೃದ್ಧಿ ಬಂದಾಗ ಆಗ್ತದೆ. ಅದಲ್ಲದೆ ಸಾಮಾಜಿಕ ಪರಿವರ್ತನೆ ಅನ್ನುವಂಥದ್ದು ಎಲ್ಲಿಯೋ ಒಂದು ಕಡೆ ನಾವು ಮೊದಲು ಹೆಜ್ಜೆ ಇಡಬೇಕಾಗ್ತದೆ, ಅದರ ನಂತರವೇ ಇದಾಗ್ತದೆ ಅಂತ ಅಂದ್ಕೊಂಡಿದ್ದೇವೆ. ಇದೆಲ್ಲವನ್ನು ಈ ಸಂದರ್ಭದಲ್ಲಿ ಹೇಳೋದು ಪುನಃ ನಾಡ್ದು ಕಾರ್ಯಕ್ರಮದಲ್ಲಿ ದಿವ್ಯಾಂಗರಿಗೆ ಉದ್ಯೋಗ ಮೇಳ ಮತ್ತು ರೋಬೋಟಿಕ್ ಹ್ಯಾಂಡ್ ಕೊಡುವಂಥ ವಿಷಯ, ಅದರಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆದರೆ ಒಂದಷ್ಟು ಜನರಿಗೆ ಬದುಕಿಗೆ ದಾರಿ ಆಗ್ತದೆ. ಮತ್ತು ಅದ್ರ ಜೊತೆಗೆ ನಮ್ಮ ತರುಣರು, ನಮ್ಮೂರಿನ ಯಂಗ್ಸ್ಟರ್ಸ್ಗಳು ಈ ಚಟುವಟಿಕೆಯಲ್ಲಿ ಒಂದು ಸ್ವಲ್ಪ ಭಾಗವಹಿಸಬೇಕು. ತುಂಬ ಜನ ಬರ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿದ್ದನ್ನು ಪರಿಚಯಿಸ್ತಾರೆ. ಬೆಂಗಳೂರು ಎಷ್ಟು ದೊಡ್ಡ ಪ್ರಪಂಚ, ಅಲ್ಲಿ ಇಲ್ಲದ ಕಂಪೆನಿ ಯಾವುದು, ಅಲ್ಲಿ ಇಲ್ಲದ CSR ಯಾವುದು, ಬಟ್ ಬರಬೇಕಾದ ಬೈಂದೂರಿಗೆ ಬರಬೇಕಿದ್ರೆ ನಮ್ಮೆಲ್ಲರ ಶ್ರಮ ಬೇಕು. ಹಾಗಾಗಿ ಎಲ್ಲ ಕಾಳಜಿಯಿಂದ ಇಂಥ ಚಟುವಟಿಕೆಗಳನ್ನು ನೂರಾರು ಮಾಡ್ಕೊಂಡು ಹೋಗಬೇಕು ಅನ್ನುವಂಥ ವಿಷಯವನ್ನು ಹೇಳ್ತಾ, ನಾಡಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೇಳ್ತಾ ಆ ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲರೂ ಜೋಡಿಯಾಗಬೇಕು, ಭಾಗಿಯಾಗಬೇಕು, ಇದನ್ನು ಸಕ್ಸಸ್ ಮಾಡಿಕೊಡಬೇಕು ಅನ್ನುವಂಥ ಮುಖ್ಯ ವಿಷಯವನ್ನು ನಿಮ್ಮ ಎದುರಿಗೆ ಹೇಳ್ತಾ ನಾಡಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೇಳ್ತಾ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಭಾಗವಹಿಸಬೇಕು ಅಂತೇಳಿ ಹೇಳಿ ನಾನು ಈ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಹಾಗೆ ಮತ್ತೆ ಹೇಳ್ತೆ ನಿಮ್ಗೆ ಇನ್ನೊಂದು ಇತ್ತೀಗ ಎರಡು ಹಿಡ್ಕೊಂಡು ಒಂದು ಫ್ರಂಟ್ ಒಂದು ಬ್ಯಾಕ್ ಒಂದು ಸತಿ ನಿಲ್ಸ್ಕೊಂಡು ಓಕೆ ಅಲ್ಲ? ಎಸ್, ಥ್ಯಾಂಕ್ ಯು.